ಜೀವನದ ಪರಿಪೂರ್ಣತೆಯತ್ತ ಪಯಣ ಭಗವದ್ಗೀತೆಯ ಅಮೃತವಾಣಿ ಶ್ಲೋಕ 25-30. ಪರಿಪೂರ್ಣ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು ಒಂದು ನಿರಂತರ ಪ್ರಯಾಣ. ಭಗವದ್ಗೀತೆಯು ಈ ಪ್ರಯಾಣಕ್ಕೆ ಸ್ಪಷ್ಟ ಮಾರ್ಗಸೂಚಿಗಳನ್ನು ನೀಡುತ್ತದೆ. ನಮ್ಮನ್ನು ನಾವು ಹೇಗೆ ಅರಿಯಬೇಕು, ಕರ್ಮಗಳನ್ನು ಹೇಗೆ ನಿರ್ವಹಿಸಬೇಕು ಮತ್ತು ಅಂತಿಮವಾಗಿ ಹೇಗೆ ಪರಮಾತ್ಮನೊಂದಿಗೆ ಒಂದಾಗಬೇಕು ಎಂಬುದನ್ನು ಬೋಧಿಸುತ್ತದೆ. ಈ ಶ್ಲೋಕಗಳ ಮೂಲಕ ಶ್ರೀಕೃಷ್ಣನು ಜ್ಞಾನ, ಕರ್ಮ ಮತ್ತು ತ್ಯಾಗಗಳ ಸಮನ್ವಯದಿಂದ ಒಬ್ಬ ವ್ಯಕ್ತಿಯು ತನ್ನ ನಿಜವಾದ ಸಾಮರ್ಥ್ಯವನ್ನು ತಲುಪಿ ಪರಿಪೂರ್ಣನಾಗುವ ಹಾದಿಯನ್ನು ತೋರಿಸಿಕೊಡುತ್ತಾನೆ. ಏವಂ ಬಹುವಿಧ ಯಜ್ಞಾಃ, ಹೀಗೆ ಹಲವು ವಿಧದ ಯಜ್ಞಗಳು ಎಂದರೆ ಕೃಷ್ಣನು ಹಿಂದಿನ ಶ್ಲೋಕಗಳಲ್ಲಿ ವಿವರಿಸಿದ ಎಲ್ಲಾ ರೀತಿಯ ಯಜ್ಞಗಳನ್ನು ಸೂಚಿಸುತ್ತದೆ. ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನಯಜ್ಞ, ಪ್ರಾಣಾಯಾಮ ಯಜ್ಞ, ಇಂದ್ರಿಯ ಸಂಯಮ ಯಜ್ಞ ಇತ್ಯಾದಿ. ಕರ್ಮಜಾನ್ ಎಂದರೆ ಕ್ರಿಯೆಯಿಂದ ಹುಟ್ಟಿದವು. ಅಂದರೆ ಈ ಎಲ್ಲ ಯಜ್ಞಗಳು ನಿಷ್ಕ್ರಿಯತೆಯಿಂದ ಹುಟ್ಟಿಲ್ಲ, ಬದಲಿಗೆ ಅವುಗಳಿಗೆ ಕಾರ್ಯರೂಪದ ಪ್ರಯತ್ನ, ಶ್ರಮ ಮತ್ತು ಚಟುವಟಿಕೆಗಳು ಬೇಕಾಗುತ್ತವೆ. ದಾನ ಮಾಡುವುದು ದ್ರವ್ಯಯಜ್ಞ, ತಪಸ್ಸು ಮಾಡುವುದು ತಪೋಯಜ್ಞ, ಉಸಿರನ್ನು ನಿಯಂತ್ರಿಸುವುದು ಪ್ರಾಣಾಯಾಮ ಯಜ್ಞ, ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದು ಸ್ವಾಧ್ಯಾಯ ಯಜ್ಞ. ಪರಿಪೂರ್ಣ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು ಒಂದು ನಿರಂತರ ಪ್ರಯಾಣ. ಭಗವದ್ಗೀತೆಯು ಈ ಪ್ರಯಾಣಕ್ಕೆ ಸ್ಪಷ್ಟ ಮಾರ್ಗಸೂಚಿಗಳನ್ನು ನೀಡುತ್ತದೆ. ನಮ್ಮನ್ನು ನಾವು ಹೇಗೆ ಅರಿಯಬೇಕು, ಕರ್ಮಗಳನ್ನು ಹೇಗೆ ನಿರ್ವಹಿಸಬೇಕು ಮತ್ತು ಅಂತಿಮವಾಗಿ ಹೇಗೆ ಪರಮಾತ್ಮನೊಂದಿಗೆ ಒಂದಾಗಬೇಕು ಎಂಬುದನ್ನು ಬೋಧಿಸುತ್ತದೆ. ಈ ಶ್ಲೋಕಗಳ ಮೂಲಕ ಶ್ರೀಕೃಷ್ಣನು ಜ್ಞಾನ, ಕರ್ಮ ಮತ್ತು ತ್ಯಾಗಗಳ ಸಮನ್ವಯದಿಂದ ಒಬ್ಬ ವ್ಯಕ್ತಿಯು ತನ್ನ ನಿಜವಾದ ಸಾಮರ್ಥ್ಯವನ್ನು ತಲುಪಿ ಪರಿಪೂರ್ಣನಾಗುವ ಹಾದಿಯನ್ನು ತೋರಿಸಿಕೊಡುತ್ತಾನೆ. ಭಗವದ್ಗೀತೆಯಲ್ಲಿ ಯಜ್ಞದ ಪರಿಕಲ್ಪನೆ, ವಿವಿಧ ಮಾರ್ಗಗಳ ಸಾರಸಂಗ್ರಹ ಶ್ಲೋಕ 25-30. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಕರ್ಮದ ರಹಸ್ಯವನ್ನು ವಿವರಿಸುತ್ತಾ ಯಜ್ಞದ ವ್ಯಾಪಕವಾದ ಪರಿಕಲ್ಪನೆಯನ್ನು ಪರಿಚಯಿಸುತ್ತಾನೆ. ಯಜ್ಞ ಎಂದರೆ ಕೇವಲ ಅಗ್ನಿಗೆ ಆಹುತಿ ನೀಡುವುದು ಮಾತ್ರವಲ್ಲ, ಬದಲಿಗೆ ತ್ಯಾಗ, ಸಮರ್ಪಣೆ ಮತ್ತು ಆತ್ಮಶುದ್ಧೀಕರಣದ ಯಾವುದೇ ಕಾರ್ಯವೂ ಯಜ್ಞವೇ ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸಲಾಗಿದೆ. ಶ್ಲೋಕಗಳು 25-30ರವರೆಗೆ ಕೃಷ್ಣನು ಮೋಕ್ಷದ ಕಡೆಗೆ ಸಾಗಲು ಅನುಸರಿಸಬಹುದಾದ ವಿವಿಧ ರೀತಿಯ ಯಜ್ಞ ಮಾರ್ಗಗಳನ್ನು ಅತ್ಯಂತ ಸುಂದರವಾಗಿ ವಿವರಿಸಿದ್ದಾನೆ. ಈ ಶ್ಲೋಕಗಳು ಯಜ್ಞದ ವೈವಿಧ್ಯತೆಯನ್ನು ಅನಾವರಣಗೊಳಿಸುತ್ತವೆ, ಪ್ರತಿಯೊಬ್ಬರಿಗೂ ಅವರ ಸ್ವಭಾವಕ್ಕೆ ಅನುಗುಣವಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡುತ್ತವೆ. ದೈವಯಜ್ಞ ಮತ್ತು ಬ್ರಹ್ಮಯಜ್ಞ ಶ್ಲೋಕ 25. ಯಜ್ಞದ ಕುರಿತಾದ ವಿವರಣೆ ದೈವಯಜ್ಞದಿಂದ ಪ್ರಾರಂಭವಾಗುತ್ತದೆ. ಕೆಲವರು ವೈದಿಕ ವಿಧಿ ವಿಧಾನಗಳ ಮೂಲಕ ವಿವಿಧ ದೇವತೆಗಳಿಗೆ ಅರ್ಪಣೆಗಳನ್ನು ಸಲ್ಲಿಸುತ್ತಾರೆ. ಇದು ಸಾಮಾನ್ಯವಾಗಿ ಲೌಕಿಕ ಫಲಗಳಾದ ಸಂಪತ್ತು, ಆರೋಗ್ಯ ಅಥವಾ ಸ್ವರ್ಗ ಪ್ರಾಪ್ತಿಗಾಗಿ ಮಾಡಲಾಗುತ್ತದೆ. ಇದು ಹೊರಮುಖಿ ಯಜ್ಞವಾಗಿದ್ದು ಆಯಾ ದೇವತೆಗಳ ಮೂಲಕ ಭಗವಂತನನ್ನೇ ಪೂಜಿಸಿದಂತಾಗುತ್ತದೆ. ಇದೇ ಶ್ಲೋಕದಲ್ಲಿ ಮತ್ತೊಂದು ವರ್ಗದ ಯೋಗಿಗಳನ್ನು ಕೃಷ್ಣನು ಪರಿಚಯಿಸುತ್ತಾನೆ, ಬ್ರಹ್ಮಯಜ್ಞ ಮಾಡುವವರು. ಇವರು ಬ್ರಹ್ಮವೆಂಬ ಅಗ್ನಿಯಲ್ಲಿ ಯಜ್ಞವನ್ನೇ ಯಜ್ಞದಿಂದ ಆಹುತಿ ನೀಡುತ್ತಾರೆ. ಇದರ ಅರ್ಥವೇನೆಂದರೆ ಈ ಸಾಧಕರು ತಮ್ಮ ಅಹಂಕಾರ, ಸ್ವಾರ್ಥ ಭಾವನೆಗಳು ಮತ್ತು ಲೌಕಿಕ ಆಸೆಗಳನ್ನು ಪರಮಸತ್ಯದ ಜ್ಞಾನವೆಂಬ ಅಗ್ನಿಯಲ್ಲಿ ದಹಿಸುತ್ತಾರೆ. ಇಲ್ಲಿ ಜ್ಞಾನವೇ ಅಗ್ನಿ ಮತ್ತು ತಮ್ಮ ಅಸ್ತಿತ್ವದ ಭೇದ ಭಾವನೆಯೇ ಆಹುತಿ. ಇದು ನಿರ್ಗುಣ ಉಪಾಸನೆಯ ಒಂದು ರೂಪವಾಗಿದ್ದು ಆತ್ಮಜ್ಞಾನದ ಕಡೆಗೆ ಕೊಂಡೊಯ್ಯುತ್ತದೆ. ಇಂದ್ರಿಯ ಸಂಯಮ ಮತ್ತು ವಿಷಯ ತ್ಯಾಗದ ಯಜ್ಞಗಳು ಶ್ಲೋಕ 26. ಮುಂದಿನ ಶ್ಲೋಕವು ಇಂದ್ರಿಯ ನಿಯಂತ್ರಣಕ್ಕೆ ಸಂಬಂಧಿಸಿದ 2 ಪ್ರಮುಖ ಯಜ್ಞಗಳನ್ನು ವಿವರಿಸುತ್ತದೆ. ಮೊದಲನೆಯದಾಗಿ ಕೆಲವರು ತಮ್ಮ ಶ್ರೋತ್ರ, ಕಿವಿ ಮುಂತಾದ ಇಂದ್ರಿಯಗಳನ್ನು ಸಂಯಮವೆಂಬ ಅಗ್ನಿಗಳಲ್ಲಿ ಆಹುತಿ ನೀಡುತ್ತಾರೆ. ಅಂದರೆ ಅವರು ತಮ್ಮ ಇಂದ್ರಿಯಗಳನ್ನು ಅನಿಯಂತ್ರಿತವಾಗಿ ವಿಷಯಗಳ ಕಡೆಗೆ ಹರಿಯಲು ಬಿಡದೆ ಅವುಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸುತ್ತಾರೆ. ಉದಾಹರಣೆಗೆ ಅನಗತ್ಯ ಮಾತು ಕೇಳದಿರುವುದು, ಅನಗತ್ಯ ದೃಶ್ಯಗಳನ್ನು ನೋಡದಿರುವುದು. ಇದು ಇಂದ್ರಿಯ ನಿಗ್ರಹದ ಯಜ್ಞ. ಎರಡನೆಯದಾಗಿ ಮತ್ತೆ ಕೆಲವರು ಶಬ್ದ ಮುಂತಾದ ಇಂದ್ರಿಯ ವಿಷಯಗಳನ್ನು ಇಂದ್ರಿಯಗಳೆಂಬ ಅಗ್ನಿಗಳಲ್ಲಿ ಆಹುತಿ ನೀಡುತ್ತಾರೆ. ಇದರರ್ಥ ಅವರು ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಗ್ರಹಿಸದಿದ್ದರೂ ಆ ಇಂದ್ರಿಯಗಳಿಗೆ ದೊರೆಯುವ ವಿಷಯಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಾರೆ. ಅವರು ವಿಷಯಗಳನ್ನು ಗ್ರಹಿಸಿದರೂ ಅವುಗಳಲ್ಲಿ ಅಂಟಿಕೊಳ್ಳದೆ ಅವುಗಳಿಂದ ಪ್ರಭಾವಿತರಾಗದೇ ಇರುತ್ತಾರೆ. ಇದು ವೈರಾಗ್ಯದ ಒಂದು ರೂಪವಾಗಿದ್ದು ವಿಷಯಗಳ ಮೇಲಿನ ಆಸಕ್ತಿಯ ತ್ಯಾಗವನ್ನು ಸೂಚಿಸುತ್ತದೆ. ಆತ್ಮ ಸಂಯಮ ಯೋಗಾಗ್ನಿ ಯಜ್ಞ ಶ್ಲೋಕ 27. ಶ್ಲೋಕ 27ರಲ್ಲಿ ಕೃಷ್ಣನು ಇನ್ನೊಂದು ಪ್ರಬಲ ಯಜ್ಞವನ್ನು ವಿವರಿಸುತ್ತಾನೆ. ಜ್ಞಾನದಿಂದ ಪ್ರಜ್ವಲಿಸಿದ ಆತ್ಮ ಸಂಯಮವೆಂಬ ಯೋಗಾಗ್ನಿಯಲ್ಲಿ ಇಂದ್ರಿಯಗಳ ಮತ್ತು ಪ್ರಾಣಗಳ ಕಾರ್ಯಗಳನ್ನು ಆಹುತಿ ನೀಡುವುದು. ಈ ಸಾಧಕರು ತಮ್ಮ ಎಲ್ಲಾ ಇಂದ್ರಿಯಗಳ ಕ್ರಿಯೆಗಳು ನೋಡುವುದು, ಕೇಳುವುದು, ಮಾತನಾಡುವುದು
ಮತ್ತು ದೇಹದೊಳಗಿನ ಪ್ರಾಣಶಕ್ತಿಯ ಚಟುವಟಿಕೆಗಳನ್ನು ಉಸಿರಾಟ ಜೀರ್ಣಕ್ರಿಯೆ ನಿಯಂತ್ರಿಸುತ್ತಾರೆ. ಇದು ಕೇವಲ ಬಾಹ್ಯ ನಿಯಂತ್ರಣವಲ್ಲದೆ ಆಂತರಿಕ ಪ್ರಾಣಶಕ್ತಿ ಮತ್ತು ಮನಸ್ಸಿನ ಮೇಲೆ ಸಂಪೂರ್ಣ ಹತೋಟಿ ಸಾಧಿಸುವುದನ್ನು ಒಳಗೊಂಡಿದೆ. ಇಲ್ಲಿ ಜ್ಞಾನವು ಅಗ್ನಿಯಂತೆ ಕಾರ್ಯನಿರ್ವಹಿಸುತ್ತದೆ. ಯೋಗದ ಅಭ್ಯಾಸಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಿ ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ ಮಾಡಿಕೊಡುತ್ತದೆ. ವಿವಿಧ ಯಜ್ಞಗಳು: ದ್ರವ್ಯ, ತಪಸ್ಸು, ಯೋಗ, ಸ್ವಾಧ್ಯಾಯ ಮತ್ತು ಜ್ಞಾನ. ಶ್ಲೋಕ 28. ಶ್ಲೋಕ 28ರಲ್ಲಿ ಯಜ್ಞಗಳ ವೈವಿಧ್ಯತೆಯನ್ನು ಮತ್ತಷ್ಟು ವಿಸ್ತರಿಸಲಾಗುತ್ತದೆ. ದ್ರವ್ಯ ಯಜ್ಞ: ತಮ್ಮ ಸಂಪತ್ತನ್ನು ದಾನ ಧರ್ಮಗಳಿಗಾಗಿ ತ್ಯಾಗ ಮಾಡುವುದು. ತಪೋಯಜ್ಞ: ದೇಹ ಮತ್ತು ಮನಸ್ಸನ್ನು ನಿಯಂತ್ರಿಸಲು ಕಠಿಣ ವ್ರತಗಳನ್ನು ಉಪವಾಸ, ಮೌನ ಆಚರಿಸುವುದು. ಯೋಗಯಜ್ಞ: ಅಷ್ಟಾಂಗ ಯೋಗದ 8 ಅಂಗಗಳನ್ನು ನಿಷ್ಠೆಯಿಂದ ಅಭ್ಯಾಸ ಮಾಡುವುದು. ಸ್ವಾಧ್ಯಾಯ ಯಜ್ಞ: ವೇದಗಳು ಮತ್ತು ಇತರ ಪವಿತ್ರ ಗ್ರಂಥಗಳನ್ನು ಅಧ್ಯಯನ ಮಾಡುವುದು, ಜಪ ಮಾಡುವುದು. ಜ್ಞಾನಯಜ್ಞ: ಪರಮ ಸತ್ಯವನ್ನು ಅರಿಯಲು ಬೌದ್ಧಿಕ ವಿಚಾರ ಮತ್ತು ತಾತ್ವಿಕ ವಿಶ್ಲೇಷಣೆ ನಡೆಸುವ ಮೂಲಕ ಅಜ್ಞಾನವನ್ನು ನಿವಾರಿಸುವುದು. ಈ ಎಲ್ಲ ಯಜ್ಞಗಳನ್ನು ಆಚರಿಸುವವರನ್ನು ಯತಯಃ ಸಂಶಿತವ್ರತಾಃ, ಅಂದರೆ ತಮ್ಮ ವ್ರತಗಳಲ್ಲಿ ದೃಢರಾದ ಮತ್ತು ಶಿಸ್ತಿನಿಂದ ಕೂಡಿದ ಯತಿಗಳು ಎಂದು ಕೃಷ್ಣನು ಬಣ್ಣಿಸುತ್ತಾನೆ. ಪ್ರಾಣಾಯಾಮ ಮತ್ತು ಆಹಾರ ನಿಯಂತ್ರಣ ಯಜ್ಞಗಳು. ಶ್ಲೋಕ 29-30. ಶ್ಲೋಕ 29 ಮತ್ತು 30ರಲ್ಲಿ ಪ್ರಾಣಾಯಾಮ ಮತ್ತು ಆಹಾರ ನಿಯಂತ್ರಣದಂತಹ ಸೂಕ್ಷ್ಮ ಯಜ್ಞಗಳನ್ನು ವಿವರಿಸಲಾಗಿದೆ. ಪ್ರಾಣಾಯಾಮ ಯಜ್ಞ. ಶ್ಲೋಕ 29. ಕೆಲವರು ಒಳಬರುವ ಉಸಿರನ್ನು ಹೊರಹೋಗುವ ಉಸಿರಿನಲ್ಲಿ ಪೂರಕ ಮತ್ತು ಕೆಲವರು ಹೊರಹೋಗುವ ಉಸಿರನ್ನು ಒಳಬರುವ ಉಸಿರಿನಲ್ಲಿ ರೇಚಕ ಆಹುತಿ ನೀಡುತ್ತಾರೆ. ಇನ್ನು ಕೆಲವರು ಪ್ರಾಣಾಯಾಮದಲ್ಲಿ ನಿಷ್ಠರಾಗಿ ಒಳಬರುವ ಮತ್ತು ಹೊರಹೋಗುವ ಉಸಿರಾಟಗಳನ್ನು ಸಂಪೂರ್ಣವಾಗಿ ತಡೆಹಿಡಿದು ಕುಂಭಕ ಪ್ರಾಣಶಕ್ತಿಯ ಮೇಲೆ ನಿಯಂತ್ರಣ ಸಾಧಿಸುತ್ತಾರೆ. ಇದು ಮನಸ್ಸನ್ನು ಸ್ಥಿರಗೊಳಿಸುವ ಪ್ರಮುಖ ಯಜ್ಞ. ಆಹಾರ ನಿಯಂತ್ರಣ ಯಜ್ಞ. ಶ್ಲೋಕ 30. ಕೆಲವರು ತಮ್ಮ ಆಹಾರ ಸೇವನೆಯನ್ನು ನಿಯಂತ್ರಿಸುತ್ತಾರೆ. ಮಿತಾಹಾರ: ಆಹಾರದಿಂದ ಲಭಿಸುವ ಪ್ರಾಣಶಕ್ತಿಯನ್ನು ಭೋಗಗಳಿಗೆ ಬಳಸದೆ ಅದನ್ನು ಆತ್ಮ ನಿಯಂತ್ರಣ ಮತ್ತು ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿ ಬಳಸುತ್ತಾರೆ. ಇದು ಕೂಡ ಒಂದು ರೀತಿಯ ತ್ಯಾಗ. ಈ ಎಲ್ಲಾ ವಿಧದ ಯಜ್ಞಗಳನ್ನು ವಿವರಿಸಿದ ನಂತರ ಕೃಷ್ಣನು ಕೊನೆಯಲ್ಲಿ ಹೇಳುತ್ತಾನೆ: ಸರ್ವೇಲ್ಪ್ಯೇತೆ ಯಜ್ಞವಿದೋ ಯಜ್ಞಕ್ಷಪಿತ ಕಲ್ಮಷಾಃ, ಅಂದರೆ ಈ ಎಲ್ಲಾ ಯಜ್ಞಗಳನ್ನು ತಿಳಿದವರು, ಆಚರಿಸುವವರು ತಮ್ಮ ಪಾಪಗಳನ್ನು, ಕಲ್ಮಶಗಳನ್ನು ಯಜ್ಞಗಳ ಮೂಲಕ ಶುದ್ಧೀಕರಿಸಿಕೊಳ್ಳುತ್ತಾರೆ. ಯಜ್ಞಗಳು ಅಜ್ಞಾನವನ್ನು ಮತ್ತು ಅದರ ಫಲಿತಾಂಶಗಳನ್ನು ನಾಶಪಡಿಸುವ ಶಕ್ತಿಯನ್ನು ಹೊಂದಿವೆ. ಸಾರಾಂಶ ಮತ್ತು ತೀರ್ಮಾನ. ಭಗವದ್ಗೀತೆಯ ಈ ಶ್ಲೋಕಗಳು 25-30 ಯಜ್ಞದ ಪರಿಕಲ್ಪನೆಯನ್ನು ವೈವಿಧ್ಯಮಯ ಆಧ್ಯಾತ್ಮಿಕ ಅಭ್ಯಾಸಗಳನ್ನಾಗಿ ವಿಸ್ತರಿಸುತ್ತವೆ. ಕೃಷ್ಣನು ತೋರಿಸಿಕೊಟ್ಟಂತೆ ಯಜ್ಞವು ಕೇವಲ ಒಂದು ಧಾರ್ಮಿಕ ವಿಧಿಯಲ್ಲ, ಬದಲಿಗೆ ತ್ಯಾಗ, ನಿರ್ಲಿಪ್ತತೆ, ಆತ್ಮನಿಯಂತ್ರಣ ಮತ್ತು ಜ್ಞಾನವನ್ನು ಒಳಗೊಂಡಿರುವ ಒಂದು ಜೀವನ ವಿಧಾನ. ಸಂಪತ್ತಿನ ತ್ಯಾಗದಿಂದ ಹಿಡಿದು ಮನಸ್ಸಿನ ನಿಯಂತ್ರಣ, ಉಸಿರಾಟದ ಸಮನ್ವಯ ಮತ್ತು ಜ್ಞಾನದ ಅನ್ವೇಷಣೆಯವರೆಗೆ ಪ್ರತಿಯೊಂದು ಪ್ರಯತ್ನವೂ ಒಂದು ಯಜ್ಞವೇ. ಈ ಎಲ್ಲಾ ಯಜ್ಞಗಳ ಅಂತಿಮ ಗುರಿ ಕರ್ಮಬಂಧನದಿಂದ ಮುಕ್ತನಾಗಿ ಆತ್ಮಶುದ್ಧೀಕರಣವನ್ನು ಸಾಧಿಸುವುದು ಮತ್ತು ಪರಮಸತ್ಯವನ್ನು ತಲುಪುವುದು. ಈ ಶ್ಲೋಕಗಳು ಆಧ್ಯಾತ್ಮಿಕ ಮಾರ್ಗವು ಯಾವುದೇ ಒಂದು ನಿರ್ದಿಷ್ಟ ಪದ್ಧತಿಗೆ ಸೀಮಿತವಾಗಿಲ್ಲ, ಬದಲಿಗೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ವಭಾವ ಮತ್ತು ಶ್ರದ್ಧೆಗೆ ಅನುಗುಣವಾಗಿ ಯಜ್ಞಗಳನ್ನು ಆಚರಿಸುವ ಮೂಲಕ ಮೋಕ್ಷವನ್ನು ಸಾಧಿಸಬಹುದು ಎಂಬ ಸಾರ್ವತ್ರಿಕ ಸಂದೇಶವನ್ನು ಸಾರುತ್ತವೆ. ಪರಿಪೂರ್ಣ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು ಒಂದು ನಿರಂತರ ಪ್ರಯಾಣ. ಭಗವದ್ಗೀತೆಯು ಈ ಪ್ರಯಾಣಕ್ಕೆ ಸ್ಪಷ್ಟ ಮಾರ್ಗಸೂಚಿಗಳನ್ನು ನೀಡುತ್ತದೆ. ನಮ್ಮನ್ನು ನಾವು ಹೇಗೆ ಅರಿಯಬೇಕು, ಕರ್ಮಗಳನ್ನು ಹೇಗೆ ನಿರ್ವಹಿಸಬೇಕು ಮತ್ತು ಅಂತಿಮವಾಗಿ ಹೇಗೆ ಪರಮಾತ್ಮನೊಂದಿಗೆ ಒಂದಾಗಬೇಕು ಎಂಬುದನ್ನು ಬೋಧಿಸುತ್ತದೆ. ಈ ಶ್ಲೋಕಗಳ ಮೂಲಕ ಶ್ರೀಕೃಷ್ಣನು ಜ್ಞಾನ, ಕರ್ಮ ಮತ್ತು ತ್ಯಾಗಗಳ ಸಮನ್ವಯದಿಂದ ಒಬ್ಬ ವ್ಯಕ್ತಿಯು ತನ್ನ ನಿಜವಾದ ಸಾಮರ್ಥ್ಯವನ್ನು ತಲುಪಿ ಪರಿಪೂರ್ಣನಾಗುವ ಹಾದಿಯನ್ನು ತೋರಿಸಿಕೊಡುತ್ತಾನೆ.